ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಸಿಜೆಪಿ ಮತ್ತು ನೀಟ್ ವ್ಯವಸ್ಥೆಗೆ ಬಲಿಯಾದ ವಿದ್ಯಾರ್ಥಿಗಳಿಗೆ ದೆಹಲಿಯಲ್ಲಿ ನ್ಯಾಯ ನೀಡಲು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಸಂಸತ್ ಚಳವಳಿಯಲ್ಲಿ ನಿರತರಾಗಿದ್ದ ಯುವಜನರ ಮೇಲೆ ದೆಹಲಿಯ ಪೊಲೀಸರು ದಾಳಿ ನಡೆಸುತ್ತಿರುವುದನ್ನು ಖಂಡಿಸಿ ಎಐಟಿಯುಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ವಾರಿ ಕಾರ್ಮಿಕರ ಸಂಘ ಚನ್ನಗಿರಿ ತಾಲೂಕು ಘಟಕ ಮತ್ತು ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆಯ ವತಿಯಿಂದ ಚನ್ನಗಿರಿ ಪಟ್ಟಣದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದಂತಹ ಜೈನುಲ್ಲಾ, ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ CH ಶ್ರೀನಿವಾಸ್, ಪುರಸಭೆ ಮಾಜಿ ಸದಸ್ಯ ಗೌಸ್ಪೀರ್ ಮತ್ತು ಸಮಿತಿಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸಂಘಟನೆಯ ಗೌರವಾಧ್ಯಕ್ಷರಾದಂಥ ಸೈಯದ್ ಗೌಸ್ಪೀರ್ ಮಾತನಾಡಿದರು. ಸಂಘಟನೆಯ ಉಪಾಧ್ಯಕ್ಷರಾದಂಥ ಹನುಮಂತರಾವ್, ಕಾರ್ಯದರ್ಶಿ ಮಧು, ಹಾಗೆ NSIನ ಅಧ್ಯಕ್ಷ ಅನಸ್ ಅಲಿ ಖಾನ್ ಹಾಗೂ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈ ಕೇಂದ್ರ ಸರ್ಕಾರವು ಈ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವುದನ್ನು ತೀವ್ರವಾಗಿ ನಾವು ಎಐಟಿಯುಸಿ ಸಂಘಟನೆ ಕಟ್ಟಡ ಕಾರ್ಮಿಕರ ವತಿಯಿಂದ ಈ ದಿನ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಇದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಮುಂದೊಂದು ದಿನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ, ತೀವ್ರ ಹೋರಾಟವನ್ನು ಮಾಡುತ್ತೇವೆ ಅನ್ನೋದು ಈ ಸಂದರ್ಭದಲ್ಲಿ ತಿಳಿಸುತ್ತೇವೆ. ಅದೇ ರೀತಿಯಾಗಿ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಸಾದ್ ರವರು ತಕ್ಷಣ ಈ ಮೂಲಕ ಒಂದು ರಾಜೀನಾಮೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಸರಿಪಡಿಸದಿದ್ದರೆ ತೀವ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮೂಲಕ ನಾವು ಎಐಟಿಯುಸಿ ಕಟ್ಟಡ ಕಾರ್ಮಿಕರ ವತಿಯಿಂದ ಈ ಮೂಲಕ ಇಚ್ಛಿಸುತ್ತೇವೆ. ಇವತ್ತು ನಮ್ಮ ಭಾರತ ದೇಶ ತಲೆ ತಗ್ಗಿಸುವಂಥ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. ಯಾರು ಇವತ್ತು ಸುಳ್ಳಿನ ಸರ್ದಾರ ಅನ್ಸ್ಕೊಂಡಿರ್ತಕ್ಕಂಥ ಸುಳ್ಳಿನ ಸೈನಿಕರು ದೇಶದ ಐಕ್ಯತೆಯನ್ನು ಕಾಯುವಂಥ ಹೋರಾಟಗಾರರ ಮೇಲೆ ದಾಳಿ ಮಾಡೋದ್ರ ಮುಖೇನೆ ಪ್ರಜಾಪ್ರಭುತ್ವವನ್ನು ಕೊಗ್ಗಲೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹಕ್ಕಿಗಾಗಿ ಹೋರಾಟ ಮಾಡುವಂಥ ವಿದ್ಯಾರ್ಥಿನಿಯರ ಮೇಲೆ ಪೊಲೀಸ್ ದರ್ಶನಲ್ಲಿ ಇವತ್ತು ನಮ್ಮ RSS ಗುಂಡಾಗಳು ಲಾಠಿ ಹಿಡಿದು ಲಾಠಿಗಳಿಗೆ ಮಳೆ ಹೊಡ್ಕೊಂಡು ಆ ಲಾಠಿಗಳ ಮೂಲಕ ದಾಳಿ ಮಾಡೋದ್ರ ಮೂಲಕ ಮಾರಣಾಂತಿಕ ಹಲ್ಲೆಗಳಿಗೆ ಮುಂದಾಗಿದ್ದಾರೆ. ಹಲ್ಲೆಕೋರರ ಮೇಲೆ ಯಾವುದೇ ಥರವಾದಂಥ ಡೆಲ್ಲಿ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ಚನ್ನಗಿರಿಯಲ್ಲಿ ಭಾರತ್ ಕಮ್ಯುನಿಸ್ಟ್ ಪಕ್ಷ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಕಟ್ಟಡ ಕಾರ್ಮಿಕರ ಸಂಘಟನೆ, ಭಾರತೀಯ ಕಾಂಗ್ರೆಸ್ ಯೂತ್ ಫೆಡರೇಷನ್ ಮತ್ತು ಎಲ್ಲ ದುಡಿಯುವ ವರ್ಗದ ಜನರು ಒಟ್ಟಾಗಿ ಈ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಚನ್ನಗಿರಿಯಲ್ಲಿ ನಾವು ಪ್ರತಿಭಟನೆ ಮೆರವಣಿಗೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ಉಮೇಶ್ ಅವರ್ಗೇರ್ ಅಂತೇಳಿ, ಭಾರತ್ ಕಮ್ಯುನಿಸ್ಟ್ ಪಾರ್ಟಿಯ ಜಿಲ್ಲಾ ಸಹಕಾರದರ್ಶಿ. ಏನು ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಸೋರಿಕೆ ಆಗಿದೆ, ಇದನ್ನು ಕೇಂದ್ರ ಸರ್ಕಾರ ಹೊಣೆ ಹೊತ್ಕೋಬೇಕು. ಕೂಡಲೇ ರಾಜೀನಾಮೆ ಕೊಡಲೇಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಯಾಕಂದರೆ ಮುಂದಿನ ಪೀಳಿಗೆಗೆ ಅಂತ ಬರುವಂಥ ನಮ್ಮ ಯೂತ್ ಜನರಿಗೆ ಭಾಳ ಅನ್ಯಾಯ ಆಗಿದೆ.
ಈ ಹಿಂದೆನೂ ಕೂಡ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿ ಒಂದು ಸತಿ ಪ್ರತಿಭಟನೆ ಆಗಿತ್ತು. ಆದರೂ ಸರಿಪಡಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದರು ಮತ್ತು ಅದನ್ನು ಚಾಳಿ ಹಿಡಿತಿದೆ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಏನು ಯೂತ್ತು ಜಂತರ್ ಮಂತರಲ್ಲಿ ಪ್ರತಿಭಟನೆಗೆ ಇಳಿದ್ದಾರೆ, ಅವ್ರ ಮೇಲೆ ಪೊಲೀಸರ ಮುಖವಾಡ ಹಾಕಿ ಬೇರೆ ಗುಂಡಾಗಳನ್ನು ತಂದು ನಮ್ಮ ಯುವಕರ ಜನರ ಮೇಲೆ ಗುಂಡಾಗಿರಿ ಮಾಡಿ ಅವ್ರನ್ನ ಹೊಡೆದು ಬಡಿದು ಸಾಯಿಸಿದರೆ ಕೂಡಲೇ ಕೇಂದ್ರ ಸರ್ಕಾರ ಈ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಇವತ್ತು ಚನ್ನಗಿರಿ ತಾಲೂಕಿನ AITC ಕಟ್ಟಡ ಕಾರ್ಮಿಕರು ಮತ್ತು CPI ಮತ್ತು ಭಾರತೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚನ್ನಗಿರಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಸೈಯದ್ ಗೌಸ್ಪೀರ್, ಪುರಸಭೆ ಮಾಜಿ ಸದಸ್ಯ ಮತ್ತು ಕಟ್ಟಡ ಕಾರ್ಮಿಕರ ಗೌರವಾಧ್ಯಕ್ಷ.